ಆತ್ಮೀಯ ಸಾಂಸ್ಕೃತಿಕ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ಶಿಷ್ಯ ಋತು, ಪಾಲ್ಗುಣ ಬಹುಳ ದಶಮಿ, ವಾರ ಬಂದು ಶುಕ್ರವಾರ, ತಿಥಿ ಬಂದು ದಶಮಿ, ಬೆಳಗಿನ ಜಾವ ಅಂದರೆ ಮಾರದಿನ ಬೆಳಗಿನ ಜಾವ 5:42 ಇರ್ತಕ್ಕಂಥದ್ದು. ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ರಾತ್ರಿ 12:56. ಅದೇ ರೀತಿಯಲ್ಲಿ ಯೋಗ ಬಂದು ವ್ಯತಿಪಾತ, ಕರ್ಣ ಬಂದು ಗರಜಾಗಿರ್ತಕ್ಕಂಥದ್ದು, ವಣಿಜಾಗಿರ್ತಕ್ಕಂಥದ್ದು. ಅಲ್ಲಿಂದ ರಾಹುಕಾಲಕ್ಕೆ ಬಂದಾಗ ಮಾಮೂಲಿಯಾಗಿ ಶುಕ್ರವಾರ 10:30 ರಿಂದ 12 ರಾಹುಕಾಲ, ಗುಳಿಕಾಲ ಬಂದು 7:30 ರಿಂದ 9, ಅರ್ಧ ಪ್ರಹರಿ ಬಂದು 1:30 ರಿಂದ 3, ಯಮಗಂಡ ಬಂದು 3 ರಿಂದ 4:15. ಇದು ವಾಕ್ಯ ರೀತಿಯಲ್ಲಿ. ಸಿದ್ಧಾಂತ ರೀತಿಯಲ್ಲಿ ಬಂದಾಗ 11:03 12:33 ರಾಹುಕಾಲ, 8:03 ರಿಂದ 9:30 ಗುಳಿಕ ಕಾಲ, ಅದೇ ರೀತಿ ಅರ್ಧ ಪ್ರಹರಿ ಬಂದು 2:03 3:33 ಅರ್ಧ ಪ್ರಹರಿ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಮಗಂಡ ಬಂದು 3:33 ರಿಂದ 5 ಗಂಟೆ 3 ಇರ್ತಕ್ಕಂಥದ್ದು. ಆದ್ಮೇಲೆ ಇನ್ನು ಅಮೃತ ಗಳಿಗಳು ಶುಕ್ರವಾರ 9 ರಿಂದ 10 ಅಮೃತ ಗಳಿಗಳು ಇರ್ತಕ್ಕಂಥದ್ದು. ಈಗ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಭೇಟಿ, ಈ ಮಾವು, ಹಲಸು, ಗೇರು ಬೀಜ ಬೆಳೆಗಾರಕ್ಕಂತೂ ಶುಭ ದಿನ, ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಜಾನುವಾರು ಮಾರಾಟಗಾರ ದಲ್ಲಾಳಿರ್ತಾರೆ ನೋಡಿ, ಮಧ್ಯವರ್ತಿಗಳು, ಅವರಿಗೆ ಒಳ್ಳೆಯದಾದ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿಸಿ, ಅಷ್ಟೋತ್ಸನಾಮ ಪೂರ್ವ ಕುಂಕುಮಾರ್ಚನೆಯನ್ನು ಮಾಡಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ನಿರ್ವಹಣೆ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ. ಅದೇ ರೀತಿಯಲ್ಲಿ ಈ ಆಯಿಲ್ ಸೀಡ್ಸು, ಎಣ್ಣೆ ಕಾಳುಗಳನ್ನ ಬೆಳೀತಕ್ಕಂಥವ್ರಿಗೆ, ಯಾವುದು ಹೊಂಗೆ ಎಣ್ಣೆ ಆಗ್ಬೋದು, ಬೇವಿನ ಎಣ್ಣೆ ಆಗ್ಬೋದು, ಕಡಲೆಕಾಯಿ ಎಣ್ಣೆ ಆಗ್ಬೋದು, ಶೇಂಗಾ ಎಣ್ಣೆ ಆಗ್ಬೋದು, ಯಾವುದೇ ಆಗಲಿ ಎಣ್ಣೆ ಕಾಳುಗಳು ಬೆಳೀತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಗೂ ಈ ಚೀನಿವಾರರು, ಕಮ್ಮಾರರು, ನೇಕಾರರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಈ ದಿನ ಬೆಳಗ್ಗೆ ಇದ್ದ ತಕ್ಷಣ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹೇಳ್ತಕ್ಕಂತಹ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿ 4 ಸಂಖ್ಯೆ ಇರುತ್ತೆ. ಅದೃಷ್ಟಕ್ಕೂ ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಮಿಥುನ ರಾಶಿಯವರಿಗೆ ಅಧಿಕವಾಗಿರ್ತಕ್ಕಂಥ ಖರ್ಚು, ವೃತ, ತಿರುಗಾಟ, ಈ ಕಾಫಿ, ಟೀ, ಸಾಂಬಾರು ದಿನಸುಗಳು, ಏಲಕ್ಕಿ, ಲವಂಗ, ಅಡಿಕೆ ಬೆಳೆಗಾರರಿಗೆ ಎಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಮಹಾಲಕ್ಷ್ಮಿ ದೇವಾಲಯಕ್ಕೆ ಒಂದ್ಸಲಿ ಭೇಟಿ ಕೊಡಿ. ಇವತ್ತು 2 ಅದೃಷ್ಟ ಸಂಖ್ಯೆ, 8ನೇ ಅದೃಷ್ಟಕ್ಕೂ ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯ ಸಮೃದ್ಧತೆ, ಬಂಧು ಮಿತ್ರರ ಭೇಟಿ, ಮಕ್ಕಳಿಂದ ಶುಭ, ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ. ಅದೇ ರೀತಿಯಲ್ಲಿ ತರಕಾರಿ, ಹೂವು, ಹಣ್ಣು ವ್ಯಾಪಾರ ಮಾಡೋರು ಕೂಡ ಒಳ್ಳೆಯ ದಿನವಾಗಿರ್ತಕ್ಕಂಥದ್ದು. ನೀವು ಪುರುಷ ಸೂಕ್ತವನ್ನು ಪಾರಾಯಣ ಮಾಡಿ, ಇಲ್ಲಾಂದರೆ ನೀವು ಮೊಬೈಲಲ್ಲಿ ಹಾಕ್ಕೊಂಡು ಕೇಳಿ. 4 ಅದೃಷ್ಟ ಸಂಖ್ಯೆ ನೇರಿತ ಸಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲ, ಸಿಂಹರಾಶಿಗೆ ಬಂದಾಗ ಉತ್ತಮವಾದ ಆರ್ಥಿಕ ಪರಿಸ್ಥಿತಿ, ಕಾರ್ಯಸಫಲತೆ, ಬಂಧು ಬಳಗದ ಮಿಲನ, ಜೇನು, ಅಣಬೆ, ರೇಷ್ಮೆ ಕೃಷಿ, ನಿಂಬೆಹಣ್ಣು, ಸೌತೆಕಾಯಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ತಕ್ಕ ಮಟ್ಟಿಗೆ ವ್ಯಾಪಾರ ಆಗ್ತಕ್ಕಂಥದ್ದು. ಬೆಳೆಗಾರರಿಗೂ ಶುಭಕರವಾಗಿರ್ತಕ್ಕಂಥ ದಿನ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಮಂದ ಪ್ರಗತಿಯಿಂದ ಕಾರ್ಯನಿಧಾನ. ಇವತ್ತು ಏನು ಮಾಡೋಕ್ಕೆ ಹೋದ್ರೆ ನಿಧಾನ ಇರ್ತಕ್ಕಂಥದ್ದು. ಹಣದ ಒಳಹರಿವು ಉತ್ತಮ. ಏನು ನಿಧಾನವಾದರೂ ಸಹ ನೀವು ಬರೋ ಕಾಸು ಬಿಡುವಿಲ್ಲದೆ ಬರ್ತಕ್ಕಂಥದ್ದು. ಶುಂಠಿ, ತಂಬಾಕು, ಈರುಳ್ಳಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥದ್ದನ್ನು. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಕನ್ಯಾ ರಾಶಿ ವೈದ್ಯರಿಗೆ ನೀವು ನಾರಾಯಣ ನಾಮಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಲಾಭಾದಾಯಗಳಲ್ಲಿ ಮಿಶ್ರ ಫಲ, ಅಂದರೆ ಹತ್ತು ಕಡೆ ಲಾಭವೂ ಇರೋದಿಲ್ಲ, ಇತ್ತ ಕಡೆ ನಷ್ಟವೂ ಇರೋದಿಲ್ಲ, ತೊಂದರೆನೂ ಇರೋದಿಲ್ಲ, ಸುಖವೂ ಇರೋದಿಲ್ಲ, ದುಃಖವೂ ಇರೋದಿಲ್ಲ. ಉತ್ತಮ ಆರೋಗ್ಯ, ಶುಭ ಸುದ್ದಿ, ಮಾವು, ಹಲಸು, ಗೇರು ಬೀಜ ಬೆಳೆಗಾರರಿಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ. ಹಾಲು ಹಾಗೂ ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ಇವತ್ತು ನೀವು ಗೋಗ್ರಾಸ ನೀಡಿದರೆ ಹಸುವಿಗೆ ಉಣಬಡಿಸಿ, ಹಸುವಿಗೆ ಬೆಲ್ಲನೋ, ಬಾಳೆಹಣ್ಣು ಸ್ವಲ್ಪ ಊಟ ಹಾಕ್ತಕ್ಕಂಥದ್ದು ಏನೋ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಪ್ರಯಾಣದ ಸಂಭವ, ಪ್ರಯಾಣದಿಂದ ಲಾಭ, ಬಂಧುಗಳ ಮಿಲನ, ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯರಿಗಂತೂ ಬಹಳ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ನೀವು ಚೌಡೇಶ್ವರಿ ದೇವಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ಸು ರಾಶಿಗೆ ಬಂದಾಗ ಬಾಲ್ಯ ಮಿತ್ರ ಮಿಲನ, ನಿಮ್ಮ ಬಾಲ್ಯ ಮಿತ್ರರು ಹಳೆಯ ಸ್ನೇಹಿತರುಗಳಲ್ಲಿ ಸಿಗ್ತಕ್ಕಂಥದ್ದು. ಅದರಿಂದ ನಿಮಗೆ ಬಹಳ ಸಂತಸವಾಗ್ತಕ್ಕಂಥದ್ದು. ನಿಮ್ಮ ಆದಾಯದಲ್ಲಿ ಸಹ ಇವತ್ತು ಏರಿಕೆ ಆಗ್ತಕ್ಕಂಥದ್ದು. ಅದಕ್ಕೆ ಖರ್ಚು ಸಾಕಾಗಿರ್ತಕ್ಕಂಥದ್ದು. ಈ ರಬ್ಬರು ಬೆಳೆಗಾರರು ಇರ್ತಾರೆ ನೋಡಿ, ರಬ್ಬರು ಪ್ಲಾಂಟರ್ಸು, ಕಾಫಿ ಪ್ಲಾಂಟರ್ಸು, ಅವರಿಗೆಲ್ಲ ಒಳ್ಳೆಯ
ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ತರಕಾರಿ ಬೆಳೀತಕ್ಕಂಥ ವ್ಯಾಪಾರಿಗಳಿಗೂ ಸಹ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕಪ್ಪು ದೃಷ್ಟಿ ಬಣ್ಣ. ಆದ್ಮೇಲೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಮನೆಯಲ್ಲಿ ಕಿರಿಕಿರಿ, ಗುಡಿ ಕೈಗಾರಿಕೆಲಿರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರೇಷ್ಮೆ, ದ್ರಾಕ್ಷಿ, ಈ ಚೇಪೆ ಹಣ್ಣು ಮಾಡ್ತಕ್ಕಂಥವ್ರು, ಕಲ್ಲಂಗಡಿ ಹಣ್ಣು ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ. ನೀವು ಶಾಕಾಂಬರಿ ದೇವಿ ಅಂದರೆ ಬನಶಂಕರಿ ದೇವಿ ಅಂತ ಧ್ಯಾನ ಮಾಡ್ಕೊಳ್ಳಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದಾಯ ವ್ಯಯಗಳಲ್ಲಿ ಏರಿಕೆ, ಗುಡಿ ಕೈಗಾರಿಕೆ ಇರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜಾನುವಾರು ಸಾಗಣೆ ಮಾಡ್ತಕ್ಕಂಥ ರೈತರಿಗೆ ಬಹಳ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಸ್ವೀಟ್ ಸ್ಟಾಲ್ಗಳು, ಬ್ರೆಡ್ ಅಂಗಡಿಗಳು, ಚಾಟ್ ಸೀಟ್ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ. ಅಲ್ಲಿಂದ 1 ನಿಮಗೆ ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಮುಂದೆ ಬಂದು ಮೀನರಾಶಿಯವರಿಗೆ ಯತ್ನ ಕಾರ್ಯಗಳಿಗೆ ಅಡೆತಡೆ ಬರ್ತಕ್ಕಂಥದ್ದು, ಹಣಕಾಸಿನ ಕೊರತೆ ಇರತಕ್ಕಂಥದ್ದು, ವೃಥಾ ತಿರುಗಾಟ. ಈ ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ ಒಳ್ಳೆ ಮಿಶ್ರ ಫಲ, 4 ಹತ್ತಲ್ಲ 3 ಕಿಲಿಯಲ್ಲ, ಒಳ್ಳೆ ಮಿಶ್ರ ಫಲ ಇರ್ತಕ್ಕಂಥದ್ದು. ಹೂವು ಹಣ್ಣು ವ್ಯಾಪಾರಿಗಳಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ತ್ರಿಮೂರ್ತಿ ರೂಪನಾಗಿರ್ತಕ್ಕಂಥ ದತ್ತಾತ್ರೇಯ ಗುರುಗಳ ಸದ್ಗುರುಗಳನ್ನು ಧ್ಯಾನ ಮಾಡಿ. ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಮಹಾಲಕ್ಷ್ಮಿ ಸಹಿತನಾಗಿರ್ತಕ್ಕಂತಹ ನಾರಾಯಣನ ದಯದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಕುಟುಂಬದವರು ಈ ದಿನ ಸಂತೋಷವಾಗಿರಲಿ ಅಂತ ಆ ಶ್ರೀಮನ್ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಸಾಯಸ್ಮೃತಿ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಬರ್ತಕ್ಕಂಥ ಪ್ರತಿಯೊಂದು ಅನುಮಾನವನ್ನು ಸಹ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ಕಾಲ್ ಮಾಡಿ. ಅದಕ್ಕೆ ನಾವು ಸೂಕ್ತವಾದ ಸಲಹೆ ಮತ್ತು ಉತ್ತರಗಳನ್ನು ಕೊಡ್ತೀವಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.